ನೋಡು ನಮ್ಮ ಅಣ್ಣನಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ. ಆಗಲಿಲ್ಲ ಅಂತಂದ್ರೂ ಆಟ ಮಾಡ್ಕೊಂಡು ಆಟ ಬಾಡಿಗೆ ಕೊಟ್ಕೊಂಡು ಅವನು ಅಲ್ಲಿಂದನ ಇಂಥ ಪರಿಸ್ಥಿತಿಲೂ ನೀನು ನೋಡೋದಕ್ಕೆ ಬಂದಿದ್ದಾನೆ. ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ಬೋದು ನೋಡು ಸ್ವಾತಿ. ನಮ್ಮ ಅಣ್ಣಂಗೆ ನೀನಂತಂದರೆ ತುಂಬ ಇಷ್ಟ. ನಮ್ಮ ಅಣ್ಣ ನಿನ್ನ ಎಂಥ ಸಂದರ್ಭದಲ್ಲೂ ಕೈ ಬಿಡೋದಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಂತಾನೆ. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ ಜೀವನ್ ನಿನ್ನ ಪರಿಸ್ಥಿತಿಲಿ ನೋಡೋದಕ್ಕೆ. ಒಂದು ಕಡೆ ಖುಷಿನೂ ಆಗ್ತೈತೆ, ಯಪ್ಪ ನನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ಯಾ ನೀನು ಅಂತ ಅನ್ನಿಸ್ತೈತೆ. ನೀನು ಹಿಂಗಿದ್ರೂ ನಾನು ನೋಡೋದಕ್ಕೆ ಬಂದಿದ್ಯಾ ಅಂತ ಅಂದರೆ ನಿಜ ನನಗೆ ತುಂಬ ಖುಷಿ ಆಗ್ತೈತೆ. ನಾನು ತುಂಬ ಅದೃಷ್ಟವಂತೆ ಅಂತ ಹೇಳ್ಬೋದು. ಬೇಜಾರು ಮಾಡ್ಕೊಬೇಡ ಜೀವಿತ, ಚೆನ್ನಾಗಿದ್ದೀನಲ್ಲ ನಾನು. ನೋಡಿ ನಾನು ಹೆಂಗಿದ್ದೀನಿ, ಅಷ್ಟೇ ಸ್ವಲ್ಪ ದಿನ ಹಾಸ್ಪಿಟ್ಲಾಗಿದ್ದಾಗ ಆವಾಗ ನೋಡೋಕ್ಕಾಗ್ತಿರ್ಲಿಲ್ಲ ಅಷ್ಟೇ. ಇವಾಗೇನಿಲ್ಲ, ಚೆನ್ನಾಗಿದ್ದೀನಿ. ಇವಾಗಲೂ ನಡೆದಾಡ್ತೀನಿ, ಏನಿಲ್ಲ ಆರಾಮಾಗಿದ್ದೀನಿ. ಕಾಲ ಮೇಲೆ ಭಾರ ಬಿಟ್ಟು ನಡೆದಾಡಬಾರ್ದು ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ. ಸ್ವಲ್ಪ ದಿನ ಅದಕ್ಕೇ ಹಿಂಗಿದ್ದೀನಿ ಅಷ್ಟೇ. ನೀನೇನು ತಲೆ ಕೆಡಿಸ್ಕೊಬೇಡ, ನಮಗೇನಿಲ್ಲೋಡು. ನಾನು ಹಿಂಗೆ ಕೂತ್ಕೊಂಡಿದ್ರು ಜೀವನ ಮಾಡ್ತೀನಿ ನಾನು. ನನಗೆ ಗೊತ್ತೈತೆ, ನಾನು ಇಲ್ಲೋಡು ಹೆಂಗೆ ಮಾಡ್ಬೇಕು ಅದನ್ನು ಮಾಡ್ತೀನಿ. ಎಲ್ಲ ದುಡ್ಡು ಬರುತ್ತೆ, ಒಂದು 15-20 ಲಕ್ಷ ದುಡ್ಡು ಐತೆ. ಅದನ್ನೆಲ್ಲ ದುಡ್ಡು ಇಟ್ಕೊಂಡು ನೆಮ್ಮದಿ ಬಡ್ಡಿ ಕೊಟ್ಕೊಂಡು ಬಡ್ಡಿ ದುಡ್ಡಲ್ಲೇ ಜೀವನ ಮಾಡ್ಬೋದು. ನೀನು ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ, ಮನೆಯಾಗಿ ಇಲ್ಲೋಡು. ನನಗೆ ತಿಂಡಿ ಊಟ ಅದೊಂದು ಸ್ವಲ್ಪ ಮಾಡ್ಕೊಂಡು ಕೊಡು ಅಷ್ಟೇ. ಬಟ್ಟೆ ಗಿಟ್ಟೆ ಬೇಕಾದ್ರೆ ವಾಷಿಂಗ್ ಮಿಷಿನ್ ಥರನ ಏನು ಬಟ್ಟೆನೂ ತೊಳಿಬೇಡ, ಏನಿಲ್ಲ. ಸ್ವಲ್ಪ ಅಡುಗೆ ಒಂದು ಮಾಡಿಟ್ಬಿಡು ಅಷ್ಟೇ. ಆರಾಮಾಗಿ ನಾನು ನೋಡ್ಕೊಂಡು ನನ್ನ ಜೊತೆ ಸಂತೋಷವಾಗಿ ಇಬ್ಬರು ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡೋಣ. ನಿನಗೆ ಯಾವ ಥರ ಬಟ್ಟೆ ಬೇಕೋ, ನಿನಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊತೀನಿ ನಾನು, ಏನು ಬೇಡ ಅಂಬಲ್ಲ. ನೋಡಿ ನಮ್ಮ ಅಣ್ಣ ಬಿಡೋಣ, ಇನ್ನೇನು ಬತ್ತೀಯ ನೀನು ಇಂಥ ಪರಿಸ್ಥಿತಿ ಆಗಂದ್ರೂ ಕೇಳಲಿಲ್ಲ. ನಿನ್ನ ಮೇಲೆ ಎಷ್ಟು ಆಸೆ ಇಕ್ಕೋಣವನೆ. ನೀನು ಎಷ್ಟು ಇಷ್ಟಪಟ್ಟು ಬಂದಿದ್ದಾನೆ ನೋಡು ಸ್ವಾತಿ. ನಮ್ಮ ಅಣ್ಣ ತುಂಬ ಆಸೆ ಪಡ್ತಾನೆ ನಿನ್ನ. ಹಿಂಗೆ ಆಸೆ ಪಡೋ ಅಂಥವ್ರನ್ನ ಮದುವೆ ಆಗಬೇಕು. ಬಿಡು, ಆ ಸಿದ್ದು ಹಾಳಾಗೋದ್ರೂ ಹೋಗ್ಲಿ. ಒಂದು ಮದುವೆ ಆಗೈತೆ ಅಂತ ತಲೆ ಕೆಡಿಸ್ಕೊಂಡ್ಲು ಅಣ್ಣ ಇವಳು. ಅದಕ್ಕೇ ನೀನು ಮದುವೆ ಆಗೈತೆ ಅಂತ ತಲೆ ಕೆಡಿಸ್ಕೊಬೇಡ ಕಣಮ್ಮ, ಹಾಳಾಗೋದ್ರು ಹೋಗ್ಲಿ ಅಂತೇಳಿ ನಾನು ಅದನ್ನೇ ಹೇಳಿದ್ದೀನಿ ಇವಳಿಗೆ. ಅದಕ್ಕೇ ನೀನು ನೋಡಿದ್ರಾದ್ರೂ ಆ ನೋವಾದ್ರೂ ಮರಿತಾಳೆ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಅಣ್ಣ ಬಂದಿದ್ದಾನೆ. ನಮ್ಮ ಅಣ್ಣ ನಿನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ಅಯ್ಯೋ ನಾನು ನೋಡಬೇಕು ನಮ್ಮ ಅಮ್ಮಯ್ಯ ಏನು ಹೋಗ್ಬಿಡ ಕಣಪ್ಪ, ಇಂಥ ಪರಿಸ್ಥಿತಿಗೆ ಅಂತ ಹೇಳಿದ್ರು ಕೇಳಿಲ್ಲ ಅವನು. ಇಲ್ಲ, ನಾನು ಸ್ವಾತಿನ ನೋಡಲೇಬೇಕು, ನಾನು ಸ್ವಾತಿನ ಮಾತಾಡಿಸ್ಲೇಬೇಕು ಅಂತ ಬಂದಿದ್ದಾನೆ. ಹಿಂಗಿದ್ದಾಗ ಬಿಡು, ಯಾರನ್ನೂ ಮಾತಾಡಿಸಿ ಏನಾಗಬೇಕಾಗೈತೆ ಅಂತ ಹೇಳಿ ಸುಮ್ಮನಾಗಾರ ಇನ್ನೊಬ್ರು ಯಾರಾದರೂ ಹಾಕಿದ್ರು. ಆದರೆ ನಮ್ಮ ಅಣ್ಣ ಎಷ್ಟು ಆಸೆ ಇಟ್ಕೊಂಡಿದ್ದಾನೆ ನೋಡಿ ನಿನ್ನ ಮೇಲೆ. ನನಗೂ ಹಂಗೆ ಅನ್ನಿಸ್ತೈತೆ. ತುಂಬ ಆಸೆ ಪಡ್ತಾರೆ ಜೀವನ್ ಭಾವ, ತುಂಬ ಒಳ್ಳೆಯವರು. ಇಂಥ ಪರಿಸ್ಥಿತಿಲಿ ಯಾರೂ ಬರ್ತಿರ್ಲಿಲ್ಲ. ಇವ್ರು ಹಿಂಗೆ ಬಂದಿದ್ದಾರೆ ಅಂತಂದರೆ ನಿಜ ತುಂಬ ಖುಷಿ ಆಗ್ತೈತೆ. ನನಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ನನ್ನ ಮೇಲೆ ಎಷ್ಟು ಆಸೆ ಇಟ್ಕೊಂಡಿದ್ದೀರ. ಆದರೆ ಆ ಸಿದ್ದು ಅನ್ನೋ ನನಗೆ ಮೋಸ ಮಾಡಿಬಿಟ್ಟ, ತುಂಬ ಮೋಸಗಾರ ಅವನು. ಬಿಡು, ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಅವ್ನು ಮಾಡಿರೋ ಮೋಸ ಎಲ್ಲ ನೀನು ಯಾಕೆ ತಲೆಗೆ ಕೆಮ್ಮಕ್ಕೆ ಹೋಗ್ತೀಯ? ಹಾಳಾಗೋದ್ರೂ ಹೋಗುತ್ತೆ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಈಗ ಅವ್ನು ಮಾಡಿರೋದು ಮೋಸ, ನಿನಗೆ ಅಲ್ಲೇ ಮೋಸ ಅಂತ ಗೊತ್ತಾಗೈತೆ. ಮೋಸ ಅಂತ ಗೊತ್ತಾಗಿರೋದಕ್ಕೆ ತಾನೇ ನಾನು ನಿನಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ನಿನ್ನ ಜೊತೆ ಚೆನ್ನಾಗಿರ್ಬೇಕು ಅಂತ ಬಂದಿರೋದು. ನೀನು ಅವನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಸ್ವಾತಿ. ನಾನಿದ್ದಂಗೆ ನೀನು ಯಾಕೆ ಯಾರನ್ನಾದ್ರೂ ಮದುವೆ ಆಗಲಿ, ನೀನು ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯಾ? ಅದೇ ಅಪ್ಪ, ನಾನು ಅದೇ ಹೇಳೋದು ಇವಳಿಗೆ. ನೀನು ನಮ್ಮ ಅಣ್ಣ ಇದ್ದಂಗೆ ಅವನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಹಾಳಾಗೋದ್ರೂ ಹೋಗ್ಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಎಂಡ ಕಾಲು ಮುರ್ಕೊಂಡು ಇವನ್ ಕುಂಟು ಬಂದು ಅವ್ನು ನೋಡೋಕ್ಕೆ. ಅಯ್ಯೋ ಇಂತನ್ನು ಮದುವೆ ಆಗಿ ಅವಳು ಕಷ್ಟ ಅನುಭವಿಸ್ಬೇಕಣ. ಯಾಕ ನೋಡಬೇಕು, ಸರಿಯಾಗಿದ್ದು ದುಡ್ದಾಕವ್ರೆ ಹಂಗೆ. ಇನ್ನು ಕೈಯ ಕಾಲ ಊನ ಮಾಡ್ಕೊಂಡಾರ, ಇನ್ನೇ ಆ ಪಾಟಿ ದುಡಿತಾರೆ. ಯಾಕ ಇನ್ನೇ ಆ ಪಾಟಿ ಹೆಂಡತಿ ಮಕ್ಳನ್ನ ಸಾಕ್ತಾರೆ. ಕೈ ಕಾಲು ಊನ ಮಾಡ್ಕೊಂಡವ್ರು ಯಾರು ಸಾಕಲ್ಲ. ಇವ್ರು ಹೆಂಗೆ ಮಾತಾಡ್ತಾರೆ, ಸುಮ್ಮನೆ ಹೋಗೋಕ್ಕಾಗಲ್ವೇ? ಬಿಡು ಸ್ವಾತಿ, ಏನಾದರೂ ಮಾತಾಡ್ಲೇಳು. ಇವಾಗ ಅವ್ರು ಮಾತಾಡಿರೋದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನೀನು. ನಿನಗೆ ಟೆನ್ಷನ್ ಕೊಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವ್ರು ಮಾತಾಡ್ತಾರೆ. ಅವ್ರ ಮಾತಿಗೆಲ್ಲ ನೀನು ಕಿವಿ ಕೊಡಬೇಡ, ಸುಮ್ಮನಿರು. ಏನಾದರೂ ಮಾಡ್ಕೊಂಬ್ಲೇಳು, ಅವ್ರು ಮಾತಾಡೋದ್ರ ಬಗ್ಗೆ ಎಲ್ಲ ನೀನು ತಲೆನೇ ಕೆಡಿಸ್ಕೊಬೇಡ, ಸುಮ್ಮನಿದ್ಬಿಡು. ಏನು ಮಾಡ್ಕೊಂಬ್ಲಿ, ಏನು ಮಾತಾಡ್ಕೊಂಬ್ಲಿ. ಎಂತಾರ ನಮ್ಮ ಮದುವೆ ಆಗಿ ನಮ್ಗೆ ಜೀವನ ಮಾಡೋದು ಗೊತ್ತೈತಿ. ನಾವು ಜೀವನ ಮಾಡ್ತೀವಿ. ಎಂತನಾನ ಆಗಲಿ ನಾನು ಮದುವೆ ಆಗ್ತೀನಿ. ಕುಂಟಾನೋ ಕೊಲ್ಡಾನೋ ಕಿವಡಾನೋ ಎಂತನಾನ ಆಗಲಿ ಅವಳು ಸರಿಯಾಗಿ ಆಗೈತಿ. ಮೆರಿತಿದ್ದವರು ಉಳಿಯಲ್ ಕಣೆ ಯಾವತ್ತೂ. ತುಂಬ ಮೆರಿತಿದ್ದವರು ಏನು ಮಾಡ್ಬೇಕ, ದೇವರು ಎಲ್ಲಿಗೆ ಮುರಿಕ್ಬೇಕು ಅಲ್ಲಿಗೆ ಮುರಿಕ್ತಾನೆ. ನೋಡಿ ಆಲೆ ಸರಿಯಾಗಿ ಮುರಿಕೇನು ದೇವರು. ಬೋಲ್ ಮೆರಿಯಾರನ್ನ ಏನು ಮಾಡ್ಬೇಕು ಅದನ್ನ ಮಾಡ್ತಾನೆ. ಮೂಲತ್ತಲ್ಲಿ ಮೆರೆದವರೆಲ್ಲ ಇಷ್ಟ್ರೀಲಿ ಉಳಿದೇ ಇಲ್ಲ. ಬಿಡು, ತಲೆ ಕೆಡಿಸ್ಕೊಬಿಡ ಸ್ವಾತಿ. ಯಾರೇನಾದರೂ ಮಾತಾಡ್ಲಿ, ಸುಮ್ಮನೆ ಇದ್ಬಿಡು. ನೋಡಿ ಹೆಂಗೆ ನಗಾಡ್ಕೊಂಡು ಹೆಂಗೆ ಹೋಗ್ತಾ ಇದ್ದಾರೆ. ಹೆಂಗೆ ನಗಾಡ್ತಾರಲ್ಲ ಇವರು. ಅಲ್ಲ ಎಲ್ಲ ಚೆನ್ನಾಗಿದ್ದವನೇ, ದುಡ್ದಾಕದ್ ಕಷ್ಟ ಕೈ ಕಾಲೆಲ್ಲನ ಅಂತದ್ರಾಗೆ ಇವನು ಹೆಂಗೆ ದುಡಿತಾನೆ, ಕಾಲು ಮುರ್ಕೊಂಡವನೇ ಅಂತ ಮಾತಾಡ್ತಾರೆ. ಎಷ್ಟು ಹೀಯಾಳಿಸ್ತಾ ಇದ್ದಾರೆ ನೋಡು. ಹಿಂಗೆ ಯಾವತ್ತೂ ಒಬ್ರು ನೋಡಿ ನಗಬಾರ್ದು. ಒಬ್ರು ನೋಡಿ ಹೀಯಾಳಿಸ್ತವ್ರು, ಒಬ್ರು ನೋಡಿ ಮಾತಾಡಿದವರು ಯಾವತ್ತೂ ಉದ್ಧಾರ ಆಗಲ್ಲ ಬಿಡು ಸ್ವಾತಿ. ಈಗ ಅಂಬ್ಲೇಳು, ಇವತ್ತು ನಾನು ಕಾಲು ಮುರ್ಕೊಂಡಿದ್ದೀನಿ. ನಮ್ಮೂರಲ್ಲೇ ಆಗ್ಲೇಳು, ಆ ಸಂಜು ಆಗಿರ್ಬೋದು, ಅದೃಷ್ಟ ಆಗಿರ್ಬೋದು, ಗುಂಡ ಆಗಿರ್ಬೋದು, ಎಲ್ಲರೂ ನೋಡಿ ನಾನು ನಗ್ತಾ ಇದ್ದಾರೆ. ನಗಲಿ. ಆಗ ನಾನು ಎಂಥವನು ಅಂತ ದೇವ್ರಿಗೆ ಗೊತ್ತೈತೆ. ನಾನು ಹೆಂಗಿದ್ದೀನಿ ಅಂತ ನನಗೆ ಗೊತ್ತೈತೆ. ನಾನೀಗ ಒಳ್ಳೆ ಮನುಷ್ಯ. ನಾನು ಯಾರ ಹತ್ರನೂ ನಾನು ಯಾರಿಗೂ ಒಂದು ಮೋಸ ಮಾಡ್ದವನಲ್ಲ, ನ್ಯಾಯ ಮಾಡ್ದವನಲ್ಲ. ನನಗೆ ದೇವ್ರಾದರೆ ಇಂಥ ಪರಿಸ್ಥಿತಿ ಕೊಟ್ಟವನು. ಏನು ಮಾಡೋಕ್ಕಾಗುತ್ತೆ? ಇವತ್ತು ನಮಗೆ ಬಂದೈತೆ, ನಾಳೆ ದಿನ ಅವ್ರಿಗೆ ಬಂದೇ ಬರುತ್ತೆ ಅಷ್ಟೇ. ಅದನ್ನು ನೋಡ್ಬೇಕು, ಕಣ್ಣು ತುಂಬಿಸ್ಕೋಬೇಕು ಅಷ್ಟೇ. ಅದಕ್ಕೆ ಇವತ್ತು ಸದ್ಯಕ್ಕೆ ಏನು ಮಾತಾಡಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ಸುಮ್ಮನಿದ್ದೀನಿ.
ಅವರು ಮಾತಾಡಿದಷ್ಟು ಅವ್ರು ನಮ್ಮ ಮೇಲೆ ಕೇಣಿ ಮಾಡಿದಷ್ಟು ಅವ್ರು ನಮ್ಮ ಮೇಲೆ ಕೆಟ್ಟದ್ದು ಬಯಸಿದಷ್ಟು ನಮ್ಗೆ ಒಳ್ಳೇದೇ ಆಗುತ್ತೆ. ಸ್ವಾತಿ, ನಿನ್ನ ತಲೆ ಕೆಡಿಸ್ಕೊಬೇಡ. ನಾನು ನೀನು ನೋಡ್ಬೇಕು ಅಂತಲೇ ಬಂದಿದ್ದೀನಿ. ಬಾ ಇಲ್ಲಿ, ಬಾ ಹತ್ರ ಬಾ, ಆರಾಮಾಗಿರು. ಸರಿ ಆಯಿತಾ? ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನಾನು ಪದೇ ಪದೇ ಹೇಳ್ತಾ ಇದ್ನಲ್ಲ, ಇವತ್ತು ನೀನು ನೋಡಿದ್ಕೆ ನನಗೆ ಎಷ್ಟೋ ಸ್ವಲ್ಪ ಸಮಾಧಾನ ಆಯಿತು. ನಿಜ, ನನ್ನ ದಿನ ನೀನು ನೋಡ್ದಿಲ್ಲದಕ್ಕೆ ಯಪ್ಪ ದಿನನೇ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ತುಂಬ ಬೇಜಾರಾಗೋದು. ನನಗೆ ಎಷ್ಟು ಬೇಜಾರಾಗೋದು ಅಂದರೆ ಅಷ್ಟು ಬೇಜಾರಾಗೋದು. ಇವತ್ತು ನೀನು ನೋಡಿದ್ಕೆ ಏನೋ ಒಂಥರ ಸಮಾಧಾನ, ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ಇವತ್ತು ಆನಂದ. ನಿಜವಾಗ್ಲೂ ನೀನು ನೋಡಿದಾಗಿಂದ ನನ್ನ ನೋವೆಲ್ಲ, ನನಗೆ ಏನೇನು ಆಗಿತ್ತು ಆ ನೋವೆಲ್ಲ ಮರ್ತೋಗ್ಬಿಡ್ತು. ನೀನು ನೋಡಿದಾಗಿಂದ ಎಲ್ಲ ಮರ್ತೋಗಿದೆ ನನಗೆ. ಥ್ಯಾಂಕ್ ಯು ಜೀವನ್, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನನಗೂ ಅಷ್ಟೇ. ನಾನೇನೋ ಅಂದ್ಕೊಂಡಿದ್ದೆ, ಇವತ್ತು ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಅವ್ನ ಪಾಪ ಬಂದಿರೋದು ಹೇಳು, ಇಂಥ ಪರಿಸ್ಥಿತಿಲಿ ಬಂದಿದ್ದಾನೆ ಅಂತಂದರೆ ನೀನು ಎಂಥ ಪರಿಸ್ಥಿತಿಲಿ ಅವ್ನು ಕೈ ಬಿಡೋದಿಲ್ಲ. ಅವ್ನು ಹೆಂಗೆ ನೋಡ್ಕೊಂತಾನೆ ಹೇಳಲ್ಲ, ನೀನೇ ಯೋಚನೆ ಮಾಡು. ನಾನಿವತ್ತು ನಿನ್ನ ಇಂಥ ಸಂದರ್ಭದಾಗೂ ಇಂಥ ಇದ್ರಾಗೂ ಅವ್ನು ಬಂದು ನೀನು ನೋಡ್ಕೊಂತ ಇದ್ದಾನೆ ಅಂತಂದರೆ, ನೋಡೋಕೆ ಬಂದಿದ್ದಾನೆ ಅಂತಂದರೆ ಅವ್ನ ಪ್ರೀತಿ ಎಷ್ಟು ಐತೆ, ಎಷ್ಟು ಲೆವೆಲ್ಗೆ ಐತೆ ಅಂತ ನೀನೇ ಯೋಚನೆ ಮಾಡು ಸ್ವಾತಿ. ನೋಡು, ಇಂಥದ್ದು ಯಾರಿಗೆ ಸಿಗೋದು ಹೇಳಿ? ಇಂಥ ಪ್ರೀತಿ ಯಾರಿಗೂ ಸಿಗಲ್ಲ. ಹೌದು, ಈಗ ಹಿಂಗೆ ನಮ್ಮನ್ನು ಇಷ್ಟಪಡೋ ಅಂಥವ್ರನ್ನ ಮದುವೆ ಆಗಬೇಕು. ನಾವು ಅವ್ರನ್ನ ಇಷ್ಟಪಟ್ಟು ಬಲವಂತ ಮಾಡಿ ಮದುವೆ ಆಗೋದಲ್ಲ, ನಮ್ಮನ್ನು ಇಷ್ಟಪಡೋ ಅಂಥವ್ರು ಮದುವೆ ಆಗಬೇಕು. ನಿಜವಾಗ್ಲೂ ನನಗೆ ಒಂಥರ ನೋಡಿದ್ರೆ ಜೀವನ್ ಭಾವನ ತುಂಬ ಖುಷಿ ಆಗ್ತೈತೆ, ತುಂಬ ಖುಷಿ ಆಗ್ತೈತೆ ನನಗೆ. ಇಂಥ ಪರಿಸ್ಥಿತಿಗೆ ನಮ್ಮ ಅಕ್ಕನ ನೋಡಕ್ಕೆ ಬಂದಿದ್ದಾರೆ ಅಂತಂದರೆ ತುಂಬ ಗ್ರೇಟ್, ನೀವು ತುಂಬ ಗ್ರೇಟು. ಈಗ ನಮ್ಮ ಮನೆಗೇನು ಆರಾಮಾಗಿರ್ಬೋದು, ಏನು ಇವಾಗೇನು ಬಿಡಪ್ಪ ಏನೂ ಇಲ್ಲ ಅಂದಿದ್ರೆ ಪರವಾಗಿಲ್ಲ. ಆದರೆ ಈಗ ನಮ್ಮದು ಹೊಲನೂ ತೋಟ ಐತೆ ಸ್ವಲ್ಪ ಅಲ್ಲಿ, ಅದು ಇನ್ನೂ ನಮ್ಮ ಹೆಸ್ರಿಗಿಲ್ಲ. ನಮ್ಮ ತಾತ ಅವರು ಅವಾಗ ಯಾರಿಗೋ ಕೊಟ್ಟಿದ್ರಂತೆ, ಅವ್ರು ಇನ್ನೂ ಹೆಸ್ರು ಮಾಡಿಸ್ಕೊಂಡಿಲ್ಲ. ಅದೂ ನಮ್ಮ ಹೆಸ್ರಿಗೆ ಆಗಂಗೆ ಐತೆ. ಇವಾಗ ಒಂದು ಎಕರೆ ತೋಟ ಐತೆ, ಅಡಿಕೆ ತೋಟ. ಅದು ಬಂದರೆ ಇನ್ನಿದ್ದು ನಾವು ಏನೀಗ ನಾನು ಚೆನ್ನಾಗಾದರೂ ಏನು ಕೆಲ್ಸಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ. ಅದು ನಮ್ಮ ಹೆಸ್ರಿಗೆ ಆಗ್ತೈತಿ ಅಂತೇಳಿ ಹೇಳೋರು ಯಾರಾನ. ಅದು ಅವಾಗ ಅವ್ರ ಹೆಸ್ರಿಗೆ ಮಾಡಿಸ್ಕೊಂಡಿಲ್ಲ ಸರಿಯಾಗಿ. ಅದು ತೋಟ ನಮ್ಮ ತಾತರದ್ದು. ಅವಾಗ ಮಾರಿದ್ರಂತೆ ಅವ್ರು, ಇನ್ನೂ ಅದನ್ನು ಹೆಸ್ರಿಗೆ ಮಾಡಿಸ್ಕೊಂಡಿಲ್ಲ. ನಮ್ಮ ಸೈನೆಲ್ಲ ಬೇಕಾಗುತ್ತೆ. ಅದಕ್ಕೇ ನಾವೇನು ಮಾಡ್ತೀನಿ, ಈಗ ಅದನ್ನು ನಾನು ಇವಾಗ ಕೋರ್ಟ್ಗೆ ಹಾಕ್ಬಿಟ್ಟು ನಮ್ಮ ಹೆಸ್ರಿಗೆ ಮಾಡ್ಕೊತೀನಿ. ಇವಾಗ ನಮ್ಮ ತಾತನ ಹೆಸ್ರಿಗೆ ಐತೆ ಅಂದಮೇಲೆ ನಮ್ಮ ಅಪ್ಪನ ಹೆಸ್ರಿಗೆ ಬಂದೇ ಬರುತ್ತೆ. ಅದು ನಮ್ಮ ತಾತನ ಹೆಸ್ರಿಗೆ ಐತೆ ಅಂತ ಹೇಳಿ ಹೇಳ್ತಾರೆ. ಇವಾಗ ನಮ್ಮ ಅಪ್ಪನ ಹೆಸ್ರಿಗೆ ಬಂದಿರುತ್ತೆ, ನಮ್ಮ ಅಪ್ಪನ ಹೆಸ್ರಿಗೆ ಐತೆ ಅಂದಮೇಲೆ ಅದು ನಮ್ಮ ಹೆಸ್ರಿಗೆ ಬರುತ್ತೆ, ಖಂಡಿತ ಬರುತ್ತೆ. ಅದು ಅವಾಗ ಮಾಡಿಸ್ಕೊಂಡಿಲ್ಲ ಅವರು ಅವಾಗಿಂದು. ಇವಾಗ ಅದು ಎಡವಟ್ಟಾಗೈತೆ. ಅದಕ್ಕಾಗಿನ ಇವಾಗ ನಾವು ಮಾಡಿಸಿದ್ರೆ ಮಾತ್ರ ಅವ್ರ ಹೆಸ್ರಿಗೆ ಆಗುತ್ತೆ, ಇಲ್ಲ ಅಂತಂದ್ರೆ ಆಗಲ್ಲ. ಇವಾಗ ಯಾಕೆ ಮಾಡ್ಸೋಕೆ ಹೋಗೋಣ? ಇಂಥ ಕಾಲದಾಗ ಯಾರು ಮಾಡಿಸ್ತಾರೆ? ಏನಾದರೂ ಸ್ವಲ್ಪ ಸಿಗ್ತೈತಿ ಅಂದರೆ ಯಾರಾದರೂ ಬಿಡ್ತಾರಾ? ಯಾರು ಬಿಡಲ್ಲ. ಅದಕ್ಕೇ ನಾನಿವಾಗ ಹೆಸ್ರಿಗೆ ಮಾಡಿಸೋದು ಬೇಡ ಅಂತ ಅಂದ್ಕೊಂಡು ನಾನು ಅದನ್ನ ಇವಾಗ ಒಂದು ಎಕರೆ ಹೊಲನ ತೋಟನ ತಗೋಬೇಕಂತ ಇದ್ದೀನಿ. ಆಲೆ ಅಡಿಕೆ ತೋಟ ಚೆನ್ನಾಗೈತೆ, 10-15 ಲಕ್ಷ ರೂಪಾಯಿ ದುಡ್ಡು ನೋಡ್ಬೋದು ತಿಂಗಳಿಗೆ. ಅಷ್ಟು ಚೆನ್ನಾಗೈತೆ. ಅಷ್ಟು ತೋಟ ನಮಗೆ ಬರುತ್ತೆ, ಬೋರು ಎಲ್ಲನ. ಅದೆಲ್ಲ ಅದೆಲ್ಲ ಇರಬೇಕಾದ್ರೆ ನಾವು ಯಾಕೆ ಇದು ಮಾಡ್ಬೇಕು ಹೇಳು? ಎಷ್ಟೋ ಕಷ್ಟ ಇವತ್ತಿನ ಕಾಲದಾಗೆ ಜೀವನ ಮಾಡೋದು. ಅಂಥದ್ರಾಗಿಂತೆಲ್ಲ ಸಿಕ್ಕೈತಿ ಅಂದ್ರೆ ನಾವು ಬಿಡ್ತೀವ? ಎಲ್ಲ ಆರಾಮಾಗಿ ನಾವೇನು ಯಾರ್ದಕ್ಕೇನು ಹೋಗಿಲ್ಲ. ನಮ್ಮ ತಾತಂದು ನಮ್ಮ ಅಪ್ಪನ ಆಸ್ತಿ ಸಿಕ್ಕಿರೋದನ್ನ ನಾವು ಯಾಕೆ ಬಿಡ್ಬೇಕು ಹೇಳು? ನಮ್ಮ ತಾತನ ಆಸ್ತಿ ಅಂದಮೇಲೆ ಮಾಡಿಸ್ಕೊಂಡಿಲ್ಲದು ಅವ್ರು ತಪ್ಪು. ಅವಾಗ ಕಡಿಮೆ ರೇಟಿಗೆ ಅವಾಗೇನೋ ಒಂದು 5,000 ರೂಪಾಯಿ ಒಂದು ಎಕರೆ ಕೊಟ್ಟಿತ್ತಂತ ನಮ್ಮ ತಾತ. ಇವಾಗ 4 ಎಕರೆ ಹೊಲ ಐತೆ. ಅದು ಬರುತ್ತೆ 2 ಎಕರೆನ 1 ಎಕರೆನ ಐತಂತ ಒಟ್ಟಿನಲ್ಲಿ ತೋಟ. ಅದ್ರಾಗೆ ಒಂದು 10-14 ಲಕ್ಷ ರೂಪಾಯಿ ದುಡ್ಡು ಬರುತ್ತಂತೆ. ಅದೆಲ್ಲ ಇವಾಗ ನಮ್ಮ ಹೆಸ್ರಿಗೆ ಆಗುತ್ತೆ ಅಂಬೋದೇನೋ ಆಗುತ್ತೆ. ಖಂಡಿತ ಆಗುತ್ತೆ, 100% ಆಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋ ಅಂಥದ್ದೇ ಇಲ್ಲ. ಆಯಿತು ಜೀವನ್, ಆಯಿತು, ಹುಷಾರಾಗಿರು. ಜಾಸ್ತಿ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಡ. ನಿಜವಾಗಿ ನೀವು ನನ್ನನ್ನು ನೋಡೋದಕ್ಕೆ ಬಂದಿದ್ದಕ್ಕೆ ತುಂಬ 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 ಖುಷಿ ಆಯಿತು. ಒಂದು ಕಡೆ ಬೇಜಾರು ಆಯಿತು, ಹೆಂಗಿದ್ದವರು ನೋಡಪ್ಪ ಇವತ್ತು ವೀಲ್ ಚೇರ್ ಮೇಲೆ ಬರೋ ಹಂಗಾಯ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ಗ್ರಾಚಾರ. ನನ್ನ ಮುಟ್ಟುವಂತೆ ಮಾತಾಡೋದಕ್ಕೆ ನಮ್ಮ ಅಣ್ಣ ಬಂದಿದ್ದಾನೆ. ಸ್ವಾತಿಗೆ ಇವಾಗ ಮನಸ್ಸಿಗೆ ತುಂಬ ಹಿಡಿದುಬಿಟ್ಟಿದೆ ನಮ್ಮ ಅಣ್ಣ ಮಾತಾಡೋದಕ್ಕೆ ಬಂದಿರೋದಕ್ಕೂ ನೋಡೋದಕ್ಕೆ ಬಂದಿರೋದಕ್ಕೂ. ನಮ್ಮ ಅಣ್ಣ ಇಂಥ ಪರಿಸ್ಥಿತಿಲಿ ನೋಡೋದಕ್ಕೆ ಬಂದಿದ್ದಾನೆ ಅಂತಂದರೆ ಸ್ವಾತಿನ ಎಷ್ಟು ಚೆನ್ನಾಗಿ ನೋಡ್ಕೋಬೋದು ನಮ್ಮಣ್ಣ, ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು.